ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಪಂಚರಾಜ್ಯ ಚುನಾವಣೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಂಚ್ ಬಿದ್ದಿದೆ. ದೀದಿಗೆ ಅಮಿತ್ ಶಾ ಮತ್ತು ಮೋದಿ ಹೊಡೆತ ತಡ್ಕೊಳ್ಳೋಕೆ ಆಗದೆ ದೀದಿ ಪಕ್ಷವೇ ಬೂದಿಯಾಗಿದ್ದರೆ, ತಮಿಳುನಾಡಲ್ಲಿ ಜೋಸೆಫ್ ವಿಜಯ್ ಅವರ ಟಿವಿಕೆ, ಸ್ಟಾಲಿನ್ ಅವರ ಡಿಎಂಕೆ ಮೇಲೆ ಅಕ್ಷರಶಃ ಸವಾರಿ ಮಾಡಿದೆ. ಅಸ್ಸಾಮನ್ನು ಬಿಜೆಪಿ ಗೆದ್ದು ಕಾಂಗ್ರೆಸ್ ಪಕ್ಷ ನಾಪತ್ತೆ ಆದರೆ, ಪುದುಚೇರಿಯಲ್ಲಿ ಬಿಜೆಪಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಾ ಇದೆ. ಅದೇನೋ ಇದ್ದ ಇಬ್ಬರಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆಲುವನ್ನು ಸಾಧಿಸಿದೆ. ಈಗಾಗಲೇ ತಮಿಳುನಾಡಲ್ಲಿ ವಿಜಯ್ ಪಟ್ಟಕ್ಕೆ ತಯಾರಿಗಳು ನಡೀತಾ ಇದ್ರೆ, ಬಂಗಾಳದಲ್ಲಿ ಮಮತಾ ಇರ್ತಾರಾ, ಓಡಿ ಹೋಗ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇವೆ. ಕೇರಳದಲ್ಲಿ UDF ಗೆದ್ದಿದ್ರು, ಕಾಂಗ್ರೆಸ್ಸಿನ ಎಡವಟ್ಟುಗಳು ಮಾತ್ರ ಅಯ್ಯೋ ಬಿಜೆಪಿ ಮತ್ತು ಮೋದಿ ಚುನಾವಣಾ ಆಯೋಗ, ED, CBI ಎಲ್ಲರನ್ನು ಇಟ್ಕೊಂಡು ಗೆದ್ದಿದ್ದಾರೆ, ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ನಡೆಸಲಿ ಅಂತಿದ್ದಾರೆ. ಪಾಪ ಆ ಬಡ್ಡಿ ಮಕ್ಕಳು ಕೇರಳದಲ್ಲಿ ಗೆದ್ದಿದ್ದು ಅದೇ ಚುನಾವಣಾ ಆಯೋಗ ಮತ್ತು ಅದೇ ಈ ಮತಯಂತ್ರಗಳಿಂದ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಹಾಗಾದರೆ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಹೇಗಿದೆ? ಅಲ್ಲಿ ನಡೆದಿರೋ ಹೊಸ ಬೆಳವಣಿಗೆಗಳೇನು? 3 ರಾಜ್ಯಗಳಲ್ಲಿ 3 ಮುಖ್ಯಮಂತ್ರಿಗಳು ಮಕಾಡೆ ಮಲಗಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಂಚರಾಜ್ಯ ಚುನಾವಣೆಗಳಲ್ಲಿ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಆಗಿದ್ದು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ. ಆದರೆ ಈಗ ಎಲ್ಲರ ಗಮನವನ್ನು ಸೆಳೀತಾ ಇರೋದು ಮಾತ್ರ ತಮಿಳುನಾಡು. ಅದಕ್ಕೆ ಕಾರಣ ಆಗ್ತಾ ಇರೋದು ನಟ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಕ್ಷ ಭರ್ಜರಿ ಜಯ ಸಾಧಿಸಿರೋದು. ಅದರಲ್ಲೂ ಇಂತಹ ಒಂದು ನಿರೀಕ್ಷೆಯನ್ನ ಭಾರತದ ಯಾವುದೇ ಚುನಾವಣಾ ಪಂಡಿತರು ಮಾಡಿರಲಿಲ್ಲ. ಬಹುತೇಕ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಟಿವಿಕೆ 7ರಿಂದ 8 ಸೀಟುಗಳನ್ನು ಗೆಲ್ಲಬಹುದು ಅನ್ನೋದನ್ನು ಹೇಳಿದರೆ, ಇನ್ನು ಕೆಲ ಸಂಸ್ಥೆಗಳು 30ರಿಂದ 35 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನು ಹಾಕಿದ್ವು. ಆದರೆ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ವಿಜಯ್ ಅವರ ಟಿವಿಕೆ ಅಧಿಕಾರವನ್ನು ಹಿಡಿಯುತ್ತೆ, ಹಾಗೆಯೇ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಹೇಳಿತ್ತು. ಈಗ ಅದೇ ನಿಜ ಕೂಡ ಆಗಿದೆ. ಕಳೆದ ಬಾರಿ 125 ಕ್ಷೇತ್ರಗಳನ್ನು ಗೆದ್ದು ಅಧಿಕಾರ ಹಿಡಿದಿದ್ದ ಡಿಎಂಕೆ ಇದ್ದಕ್ಕಿದ್ದ ಹಾಗೆ 68ಕ್ಕೆ ಕುಸಿತವನ್ನು ಕಂಡಿದೆ. ಟಿವಿಕೆ 109 ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಿ ಅಧಿಕಾರ ಹಿಡಿಯೋಕೆ ತಯಾರಿ ಮಾಡಿಕೊಳ್ತಾ ಇದೆ. ಎಐಎಡಿಎಂಕೆ 48 ಸೀಟುಗಳನ್ನು ಗೆದ್ದುಕೊಂಡ್ರೆ, ಕಳೆದ ಬಾರಿ 18 ಕ್ಷೇತ್ರಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಮಹಾನ್ ಸಾಧನೆ ಮಾಡಿ 2 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಬಿಜೆಪಿ ತನ್ನ ಎಡವಟ್ಟು ನಿರ್ಧಾರಗಳಿಂದ 4 ಸ್ಥಾನದಿಂದ 1 ಸ್ಥಾನಕ್ಕೆ ಕುಸಿತವನ್ನು ಕಂಡಿದೆ. ಇಷ್ಟೆಲ್ಲ ಆಗಿದ್ದು ಡಿಎಂಕೆಗೆ ನಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ CM ಆಗಿದ್ದ ಸ್ಟಾಲಿನ್ ಮೇಲೆ ಆಟೋ ಚಾಲಕ ಸವಾರಿ ಮಾಡಿ ಕೊಳತ್ತೂರಲ್ಲಿ ಅಕ್ಷರಶಃ ಆಟೋ ಹತ್ತಿಸಿದ್ದಾನೆ ಅಂದ್ರೂ ತಪ್ಪಾಗಲ್ಲ. ಯಾಕಂದರೆ MK ಸ್ಟಾಲಿನ್ ವಿರುದ್ಧ ಗೆದ್ದಿರೋದು ಒಬ್ಬ ಆಟೋ ಚಾಲಕ. ಅಲ್ಲಿಗೆ ಮುಂದೆ ಸ್ಟಾಲಿನ್ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದು ಊಹೆಯನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಈಗ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅನ್ನೋದು ಬಹುತೇಕ ಖಚಿತ ಆಗಿದೆ. ಅಲ್ಲಿ ವಿಜಯ್ ನೀಡಿರೋ ಮುಖ್ಯವಾದ ಭರವಸೆ ಅಂದರೆ ಉಚಿತ ಶಿಕ್ಷಣವನ್ನು ಅಲ್ಲಿನ ಮಕ್ಕಳಿಗೆ ಕೊಡ್ತೀನಿ ಅನ್ನೋದು. ಅದನ್ನು ಕೊಟ್ಟರೆ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅನ್ನೋದು ಸತ್ಯ. ಇನ್ನು ಬಂಗಾಳದ ಚುನಾವಣಾ ಕಣ ಬಹಳಷ್ಟು ಬ್ಯುಸಿಯಾಗಿದ್ದು ದೀದಿ ವರ್ಸಸ್ ದಾದಾ ಅಂತ. ಅದರಲ್ಲೂ ಮಮತಾ ಬ್ಯಾನರ್ಜಿಯ ನಾಟಕ ಈ ಚುನಾವಣೆಯಲ್ಲಿ ಅತಿಯಾಗಿತ್ತು. ನಾವು ಕಳೆದ ವಾರ ಕೂಡ ಹೇಳಿದ್ವಿ, ಬಿಜೆಪಿ 170ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ, ಅಧಿಕಾರವನ್ನು ಹಿಡಿಯುತ್ತೆ ಅಂತ. ಅದು ಈಗ ಆಗಿ ಹೋಗಿದೆ. ಮಮತಾ ಬ್ಯಾನರ್ಜಿ 2ನೇ ಹಂತದಲ್ಲಿ ಮಾಡಿದ್ದ ಎಡವಟ್ಟು, TMC ಗೂಂಡಾಗಳ ಬೂಟಾಟಿಕೆ, ಚುನಾವಣಾ ಆಯೋಗ ಮೋದಿ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಡ್ರಾಮಾ, ಭದ್ರತಾ ಸಿಬ್ಬಂದಿಗಳು ಮೋದಿ ಸರ್ಕಾರ ಸಂಬಳ ಕೊಡೋದ್ರಿಂದ ಅವರ ಪರ ಕೆಲಸ ಮಾಡ್ತಾರೆ ಅಂತ ನ್ಯಾಯಾಲಯಕ್ಕೆ ಹೋಗಿ ಅಲ್ಲೂ ಮುಖಕ್ಕೆ ಒಗಿಸಿಕೊಂಡಿದ್ದು ದೀದಿ. ಇದೆಲ್ಲ ನಾಟಕಗಳ ಮಧ್ಯೆ ಮಮತಾ ಅನ್ನೋ ರಾಕ್ಷಸಿಯ ರಾಜಕೀಯ ಬಹುತೇಕ ಅಂತ್ಯ ಆಗಿದೆ. ಅದರಲ್ಲೂ ಮುಂದಿನ ಜನ್ಮದಲ್ಲೂ ನನ್ನ ಕ್ಷೇತ್ರದಲ್ಲಿ ಸೋಲಿಸೋಕೆ ಆಗಲ್ಲ ಅಂತ ಹೇಳಿದ್ದ ಮಮತಾ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಸೋಲನ್ನು ಅನುಭವಿಸಿದ್ದು ಆಯಿತು. ಇಲ್ಲಿಯವರೆಗೂ ನಾನೇ ಗೆಲ್ಲೋದು, ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಆಗ ಅಧಿಕಾರಿಗಳನ್ನು ಬಿಡಲ್ಲ, ನನ್ನ ಪಕ್ಷದ ವಿರುದ್ಧ ಮತದಾನ ಮಾಡಿದವರನ್ನು ಬಿಡಲ್ಲ ಅಂತ ಸಾಮಾನ್ಯ ಜನರಿಗೆ ಧಮಕಿಯನ್ನು ಹಾಕಿದ್ದ ಮಮತಾ ಮತ್ತು ಆಕೆಯ ಪಕ್ಷ TMC ನೆಲವನ್ನು ಕಚ್ಚಿದೆ. ಇಲ್ಲೂ CM ಆಗಿದ್ದ ಮಮತಾ ಬ್ಯಾನರ್ಜಿ ಸೋತು ಸೋರೆಕಾಯಿಯ ಹಾಗೆ ಆಗಿ ಹೋಗಿದ್ದಾರೆ. ಆದರೂ ಮಮತಾ ಬ್ಯಾನರ್ಜಿ ಅನ್ನೋ ಈ ಹೆಣ್ಣನ್ನು ನೋಡಿ ನಗಬೇಕೋ ಅಥವಾ ಅಳಬೇಕೋ ಅನ್ನೋ ಪರಿಸ್ಥಿತಿ ನಿನ್ನೆ ಆಗಿದ್ದು ನಿಜ. ಯಾಕಂದರೆ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಅಂತಿಮ ಸುತ್ತಿನ ಮತ ಎಣಿಕೆ ನಡೀತಾ ಇತ್ತು. ಆಗ ಬಿಜೆಪಿ 198 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಇದ್ದಕ್ಕಿದ್ದ ಹಾಗೆ ಮಮತಾ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಭಯವನ್ನು ಪಡಬೇಡಿ, ನಾನು ಗೆದ್ದೇ ಗೆಲ್ತೀನಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ, ಬೆಳಿಗ್ಗೆ 3 ಸುತ್ತಿನ ಮತ ಎಣಿಕೆಯನ್ನು ಚುನಾವಣಾ ಆಯೋಗ ಪ್ರಕಟ ಮಾಡ್ತಾ ಇದೆ, ಇಲ್ಲಿವರೆಗೂ ಆಗಿರೋ ಮತ ಎಣಿಕೆಯಲ್ಲಿ ನಾವೇ ಮುಂದೆ ಇರೋದು, ನೀವೇನು ಭಯ ಪಡಬೇಡಿ, ದಿನದ ಕೊನೆಯಲ್ಲಿ ನೋಡಿ ನಾವೇ ಗೆದ್ದು ಬಿಡ್ತೀವಿ ಅನ್ನೋದ. ಅಲ್ಲ ರೀ, 4 ಗಂಟೆಯ ಸುಮಾರಿಗೆ ಹಿಂಗೆ ಹೇಳಿದರೆ ಯಾವನಾದರೂ ಮುಟ್ಟಾಳಾದರೂ ನಂಬ್ತಾರ ಅನ್ನೋ ಜ್ಞಾನ ಆದರೂ ಮಮತಾಗೆ ಇರಬಾರ್ದ?
ಇರಲಿ ಬಿಡಿ, ಪಾಪ ಚುನಾವಣೆಯಲ್ಲಿ ಸೋತ ತಕ್ಷಣ ತಲೆ ಕೆಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ. ಆದರೂ BJP 206 ಕ್ಷೇತ್ರಗಳನ್ನು ಗೆದ್ದುಕೊಂಡು ಅಧಿಕಾರ ಹಿಡಿತಾ ಇರೋದನ್ನು ನೋಡಿದರೆ ಮುಂದೆ ಬಂಗಾಳದ ಪರಿಸ್ಥಿತಿ ಸುಧಾರಿಸುತ್ತೆ. ಆದರೆ ಸೈದ್ಧಾಂತಿಕ ಬದಲಾವಣೆಯ ಮುನ್ಸೂಚನೆಯನ್ನು ಅಲ್ಲಿನ ಮತದಾರರು ಕಳೆದ ಬಾರಿಯ ಚುನಾವಣೆಯಲ್ಲೇ ಕೊಟ್ಟಿದ್ರು. ಅದು ಮಮತಾಗೆ ಅರ್ಥ ಆಗಲೇ ಇಲ್ಲ. ಒಂದು ಕಡೆ ಮುಸ್ಲಿಮರನ್ನು ಓಲೈಕೆ ಮಾಡೋ ನಾಟಕ, ಇನ್ನೊಂದು ಕಡೆ ಹಿಂದೂಗಳ ಪರ ಅನ್ನೋ ಡ್ರಾಮಾ. ಅದನ್ನು ಮುಸ್ಲಿಮರು ನಂಬಿಲ್ಲ, ಹಿಂದೂಗಳು ನಂಬಲೇ ಇಲ್ಲ. ಬಂಗಾಳದಲ್ಲಿ BJP ಗೆಲುವನ್ನು ಮುಸ್ಲಿಮರು ಸಂಭ್ರಮಿಸ್ತಾ ಇದ್ದಾರೆ. ಇರಲಿ ಬಿಡಿ, ಆದರೂ ಕಾಂಗ್ರೆಸ್ ಅನ್ನೋ ದೇಶದ ಹಳೆಯ ಪಕ್ಷ ಬಂಗಾಳದಲ್ಲಿ ನಾಪತ್ತೆ ಆಗಿದೆ. ದಯವಿಟ್ಟು ಹುಡುಕಿ ಕೊಡಿ ಅಂತ ಯಾರನ್ನ ಕೇಳಬೇಕೋ ಗೊತ್ತಾಗ್ತಾ ಇಲ್ಲ. ಇರಲಿ ಬಿಡಿ, ರಾಹುಲ್ ಗಾಂಧಿ ಇದ್ದಾರೆ, ಹುಡುಕಿಕೊಳ್ತಾರೆ. ಆದರೂ ಎಲ್ಲ ಹೋಗಿರಬೇಕು, ಬರ್ತಾರೆ. ಇನ್ನು ಅಸ್ಸಾಂನಲ್ಲಿ BJP ಕ್ಲೀನ್ ಸ್ವೀಪ್ ಮಾಡಿ 3ನೇ ಬಾರಿ ಹಿಮಂತ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಕೇವಲ 21 ಸೀಟುಗಳನ್ನು ಗೆದ್ದಿದ್ರೆ NDA 102 ಸೀಟುಗಳನ್ನು ಗೆದ್ದಿದೆ. ಅಲ್ಲಿಗೆ ಅಸ್ಸಾಂನಲ್ಲಿ ಗೌರವ್ ಗೊಗೊಯ್ಗೆ ಮುಖಭಂಗ ಆಗಿದೆ. ಬರೀ ಗೊಗೊಯ್ಗೆ ಮಾತ್ರ ಅಲ್ಲ, ಅಸ್ಸಾಂ ಚುನಾವಣೆಯ ಮುಂದಾಳತ್ವ ವಹಿಸಿದ್ದು ರಾಹುಲ್ನ ತಂಗಿ ಪಿಂಕಿ ವಾದ್ರಾ. ಅದರ ಉಸ್ತುವಾರಿ ವಹಿಸಿದ್ದು ನಮ್ಮ ರಾಜ್ಯದ DCM ಕೈಲಾಗದ DK ಶಿವಕುಮಾರ್. ಇವರಿಬ್ಬರಿಗೂ ಅದು ಯಾವ ಭಂಗ ಆಗಿದೆ ಅನ್ನೋದನ್ನು ನನಗೆ ಹೇಳೋಕೆ ಆಗಲ್ಲ. ನೀವೇ ಅರ್ಥ ಮಾಡಿಕೊಂಡು ಕಮೆಂಟ್ಸಲ್ಲಿ ತಿಳಿಸ್ಬಿಡಿ. ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯನ್ನು BJP ಮತ್ತೊಮ್ಮೆ ಗೆದ್ದುಕೊಂಡಿದೆ. ಅದೇನೇ ಆದರೂ ದೇಶದ ಹಳೆಯ ಪಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಕೇರಳದಲ್ಲಿ UDF ಅಧಿಕಾರವನ್ನು ಹಿಡಿತಾ ಇದೆ. ಅದನ್ನು ಕಾಂಗ್ರೆಸ್ ಪಕ್ಷ ಸಿಕ್ಕಾಪಟ್ಟೆ ಸಂಭ್ರಮಿಸ್ತಾ ಇದೆ. ಆದರೆ ಕೇರಳದಲ್ಲಿ ಇರೋದೇ ಎರಡು, ಒಂದು ಕಮ್ಯುನಿಸ್ಟರ LDF, ಅದನ್ನು ಬಿಟ್ಟರೆ UDF. ಈಗಾಗಲೇ ಪಿಣರಾಯಿ ವಿಜಯನ್ ಕಳೆದ 10 ವರ್ಷ CM ಆಗಿ ದಬಾಕಿದ್ದು ಅಷ್ಟಕ್ಕಷ್ಟೇ. ಹೀಗಿದ್ದಾಗ ಉಳಿದದ್ದು UDF. ಹಾಗಾಗಿ ಅದಕ್ಕೆ ಕೇರಳದ ಮತದಾರರು ಮತವನ್ನು ಹಾಕಿದ್ದಾರೆ. ಹಾಗಂತ ಕೇರಳ ರಾಜಕೀಯ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅಂದರೆ ಖಂಡಿತ ಇಲ್ಲ. ಈಗ ಕೇರಳದ ನಿಜವಾದ ರಾಜಕೀಯ ಶುರುವಾಗ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಕೇರಳದಲ್ಲಿ ಕಮ್ಯುನಿಸ್ಟರ ಶಕ್ತಿ ಕುಗ್ಗಿ ಹೋಗ್ತಾ ಇದೆ. ಅದೇ BJP ಈ ಬಾರಿ 3 ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಿದೆ. ಏನ್ರಿ, ಯಾವುದೋ 3 ಕ್ಷೇತ್ರಗಳನ್ನು ಗೆದ್ರೆ ಅದ್ಯಾವ ದೊಡ್ಡ ವಿಷಯ ಅಂತ ಕೇಳಬೇಡಿ. ಕಳೆದ 15 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಒಂದಂಕಿಯ ಜಯ ಸಾಧಿಸಿ ಪ್ರಾರಂಭ ಮಾಡಿದ್ದು BJP. ಈಗ ಅದೇ BJP ಬಂಗಾಳದಲ್ಲಿ TMC ಕಥೆಯನ್ನೇ ಮುಗಿಸಿ ಏಕಾಧಿಪತ್ಯವನ್ನು ಸಾಧಿಸಿದೆ. ಅದೇ ಪರಿಸ್ಥಿತಿ ಮುಂದೆ ಕೇರಳದಲ್ಲಿ ಬರೋದು ಖಚಿತ. ಅದರಲ್ಲೂ ಅಲ್ಲಿ ಕಾಂಗ್ರೆಸ್ ಅಧಿಕಾರ ಅಂದಾಗ ಎಡವಟ್ಟುಗಳ ಮೇಲೆ ಎಡವಟ್ಟನ್ನು ರಾಹುಲ್ ಮಾಡ್ತಾರೆ. ಅಲ್ಲಿಂದ ಅವರ ಜೊತೆ ಇರೋ ಎಲ್ಲ ಮಿತ್ರ ಪಕ್ಷಗಳಿಗೂ ದೊಡ್ಡ ಹೊಡೆತ ಬೀಳುತ್ತೆ. ಆದರೂ ರಾಹುಲ್ ಗಾಂಧಿ ಅಂಡಮಾನ್ ನಿಕೋಬಾರಿಂದ ಬಂದ್ರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ವಿಪರ್ಯಾಸ ಅಂದರೆ ಕೇರಳದ 32 ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ಪ್ರಚಾರವನ್ನು ಮಾಡಿದ್ರು. ಅವರನ್ನೇ ಕಾಂಗ್ರೆಸ್ ಪಕ್ಷದಿಂದ ಕಿತ್ತು ಹಾಕುವ ಕೆಲಸಕ್ಕೆ DK ಶಿವಕುಮಾರ್ ಹೊರಟಿದ್ರು. ಕರ್ಮ ಅಂದರೆ DK ಶಿವಕುಮಾರ್ ಪ್ರಚಾರ ಮಾಡಿದ್ದ ಅಸ್ಸಾಂ ಮತ್ತು ತಮಿಳುನಾಡಲ್ಲಿ ಕಾಂಗ್ರೆಸ್ ಕಳೆದು ಹೋಗಿದೆ. ಅವರ ಮಿತ್ರ ಪಕ್ಷ DMK ನಾಪತ್ತೆಯಾಗಿದೆ. ವಿಜಯ್ ವಿಜಲ್ಗೆ ಓಡಿ ಹೋಗಿದೆ. ಈಗ ಕಾಂಗ್ರೆಸ್ ಪಕ್ಷದ ಸೋಲಿನ ಜವಾಬ್ದಾರಿ ಯಾರದ್ದು? ಕೇರಳದಲ್ಲಿ ಗೆದ್ದಿರೋ ಕ್ರೆಡಿಟ್ ಯಾರಿಗೆ? ಪಕ್ಷದಿಂದ ಜಮೀರ್ ಅಹಮದ್ ಖಾನ್ ಅವರನ್ನು ಈಗ ಉಚ್ಚಾಟನೆ ಮಾಡ್ತಾರಾ, ಕಿತ್ತು ಹಾಕ್ತಾರಾ, ಅಥವಾ DK ಶಿವಕುಮಾರ್ ಅವರನ್ನು ಉಳಿಸಿಕೊಳ್ತಾರಾ? DK ಪಕ್ಷದಲ್ಲಿ ಉಳಿದುಕೊಂಡ್ರು CM ಆಗ್ತಾರ ಅನ್ನೋದು ಯಾವನಿಗ್ರಿಗೆ ಗೊತ್ತು. ಅದೇನೇ ಆದರೂ ಜಮೀರ್ ಅಹಮದ್ ಕೆಲ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡೋ ನಾಯಕ ಅನ್ನೋದು ಅವರು ಕೇರಳ ಚುನಾವಣೆಯಲ್ಲಿ ಸಾಬೀತು ಮಾಡಿದ್ದಾರೆ. ಈ DK ಕೈಲಿ ಯಾವುದೂ ಆಗಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಅಯ್ಯೋ, ಇರಲಿ ಬಿಡಿ, ಅವರ ಪಕ್ಷ, ಅವರ ನಾಯಕರು, ಅವರ ವಿಷಯ ನಮ್ಗೆ ಯಾಕೆ? ಆದರೂ ಕೊನೆಗೂ ನಮ್ಮ ದೇಶದ ರಾಜಕೀಯದಲ್ಲಿ ಒಂದಂತೂ ಸಾಬೀತಾಗ್ತಾ ಇದೆ. ಅದೇನಂದರೆ ದೇಶದ್ರೋಹಿಗಳನ್ನು ಮತದಾರರೇ ಮಟ್ಟ ಹಾಕ್ತಾರೆ, ಜನರನ್ನು ಕಿತ್ತು ತಿನ್ನೋರನ್ನು ಮುಚ್ಚಿ ಹಾಕ್ತಾರೆ ಅನ್ನೋದು. ಇಲ್ಲಿಯವರೆಗೂ ಹಿಂದುಳಿದ ವರ್ಗದ ಅದೆಷ್ಟೋ ಜನರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿ ಅವರಿಗೆ ಕೆಲ ಪಕ್ಷಗಳು ಮತ್ತು ನಾಯಕರು ಹೇಳಿದ್ದೇ ನಿಜ ಅಂತ ನಂಬೋ ಹಾಗೆ ಮಾಡಿದ್ರು. ಅದೇ ಹಿಂದುಳಿದ ಮತ್ತು ಮುಸ್ಲಿಂ ಮತದಾರರು ವಿದ್ಯಾವಂತರಾಗ್ತಾ ಇದ್ದಾರೆ. ಅಲ್ಲಿ ಯಾರು ಹೇಳೋದು ಸತ್ಯ, ಯಾರು ಹೇಳೋದು ಸುಳ್ಳು, ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ಮೋಸ ಮಾಡ್ತಿಲ್ಲ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇಂತಹ ಫಲಿತಾಂಶಗಳು ಮರುಕಳಿಸ್ತಾ ಇವೆ. ಆದರೂ ಕೆಲ ರಾಹುಲ್ನ ಬಾಲಗಳು ಮಾತ್ರ ಅಯ್ಯೋ BJP ಬಂಗಾಳದಲ್ಲಿ ಗೆದ್ದಿರೋದು EVM ಇಂದ, ಚುನಾವಣಾ ಆಯೋಗದಿಂದ ಅಂತಿದ್ದಾರೆ. ಆದರೆ ಅದೇ ಚುನಾವಣಾ ಆಯೋಗ, ಅದೇ EVM ಕೇರಳ ಮತ್ತು ತಮಿಳುನಾಡಲ್ಲೂ ಇವೆ. ತಮಿಳುನಾಡಲ್ಲಿ ವಿಜಯ್ ಅವರ TVK ಗೆದ್ದಿದೆ. ಕೇರಳದಲ್ಲಿ ಇವರದ್ದೇ ಕಾಂಗ್ರೆಸ್ ಪಕ್ಷ 63 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಾಗಾದರೆ ಅಲ್ಲಿ ಮಾತ್ರ ಚುನಾವಣಾ ಆಯೋಗ ಮತ್ತು EVM ಹೆಂಗ್ರಿ ಸರಿ ಇರುತ್ತೆ? ಮಾತನಾಡೋದಕ್ಕೂ ಲಾಜಿಕ್ ಅನ್ನೋದು ಬೇಡವಾ? ಇರಲಿ ಬಿಡಿ. ಈಗ ಬಂದಿರೋ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ಮತ್ತು ಅಮಿತ್ ಶಾ ದೊಡ್ಡ ಹೊಡೆತವನ್ನು ಕೆಲ ಯೋಗ್ಯತೆ ಇಲ್ಲದವರಿಗೆ ಕೊಟ್ಟಿದ್ದಾರೆ ಅನ್ನೋದು ಅಕ್ಷರಶಃ ನಿಜ. ಇದು ಗೆಳೆಯರೆ, ಪಂಚರಾಜ್ಯ ಚುನಾವಣೆಯಲ್ಲಿ BJP ಕಮಾಲ್, ತಮಿಳುನಾಡಲ್ಲಿ DMK ಮುಗಿಸಿದ TVK, ಹಾಗೆಯೇ
ಕಾಂಗ್ರೆಸ್ ಮುಂದೇನು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.